ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆ ಇವತ್ತು ಅವರ ಸ್ವಗ್ರಾಮ ಸೋಮನಹಳ್ಳಿಯಲ್ಲೂ ಕೂಡ ನೆರವೇರ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಬರದ ಸಿದ್ಧತೆಗಳು ಕೂಡ ನಡೀತಾ ಇದೆ. ಅಂತ್ಯಕ್ರಿಯೆ ನೆರವೇರುವಂಥ ಸ್ಥಳದಲ್ಲಿ ನಾನಿದ್ದೀನಿ. ನನ್ನ ಎಡಭಾಗದಲ್ಲಿ ಕೂಡ ನೋಡ್ಬೋದು. ಈ ಒಂದು ಸ್ಥಳ ಏನು ಕಾಣ್ತಾ ಇದೆ, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದ ಬಳಿ ಇರುವಂಥ ಎಸ್.ಎಂ. ಕೃಷ್ಣ ಅವರ ಜಮೀನಿನ ಸ್ಥಳ. ಸುಮಾರು 2.5 ಎಕರೆ ಪ್ರದೇಶದಲ್ಲಿ ಇರುವಂಥದ್ದು. ಬೆಳಗ್ಗೆ 10 ಗಂಟೆ ಸುಮಾರಿಗೆ ಪಾರ್ಥಿವ ಶರೀರವನ್ನು ನೇರವಾಗಿ ಬೆಂಗಳೂರಿನಿಂದ ಈ ಒಂದು ಸೋಮನಹಳ್ಳಿಗೆ ತೆಗೆದುಕೊಂಡು ಬರಲಾಗುತ್ತೆ. ಬಂದ ನಂತರದಲ್ಲಿ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಳ್ಳಲಾಗುವಂಥದ್ದು. ಆ ನಂತರದಲ್ಲಿ ಸಕಲ ಸರ್ಕಾರಿ ಗೌರವಗಳ ವಂದನೆಗಳೊಂದಿಗೆ ನಂತರದಲ್ಲಿ ಸಾಕಷ್ಟು ವಿಧಿವಿಧಾನಗಳು ಕೂಡ ನೆರವೇರುತ್ತೆ. ಈಗಾಗಲೇ ಸಾಕಷ್ಟು ಬರದ ಸಿದ್ಧತೆಗಳೆಲ್ಲವೂ ಕೂಡ ನಡೆಸಿರುವಂಥದ್ದು. ಒಂದು ಕಡೆ ಏನು ಕಾಣಿಸ್ತಾ ಇದೆ, ಇದು ವಿಐಪಿಗಳಿಗೆ ಕೂರೋದಕ್ಕೂ ಕೂಡ ಸಾಕಷ್ಟು ಅವಕಾಶವನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಹೀಗಾಗಿ ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಅಂತಿಮ ದರ್ಶನ ನೆರವೇರಿದ ನಂತರದಲ್ಲಿ ಈ ಒಂದು ಸ್ಥಳ ಏನು ಕಾಣಿಸ್ತಾ ಇದೆ, ಇಲ್ಲಿ ಅಗ್ನಿಸ್ಪರ್ಶ ಕೂಡ ನೆರವೇರುತ್ತೆ. ಹೀಗಾಗಿ ಇಲ್ಲೊಂದಾಗಲೇ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಈ ಒಂದು ಸ್ಥಳದ ಮೇಲೆ ಪಾರ್ಥಿವ ಶರೀರವನ್ನು ಇಟ್ಟು 1,000 kgಯಷ್ಟು ಗಂಧದ ಕಟ್ಟಿಗೆಗಳೊಂದಿಗೆ ವಿಧಿವಿಧಾನಗಳು ನೆರವೇರಿದ ನಂತರ ಅವರ ಕುಟುಂಬದ ಸದಸ್ಯರು ಆ ಒಂದು ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಈಗಾಗಲೇ ಇಲ್ಲೆಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಪ್ರಮುಖವಾಗಿ ವೈದಿಕ ಪುರೋಹಿತರಾಗಿರುವಂಥ ಭಾನುಪ್ರಕಾಶ್ ಶರ್ಮಾರವರ ನೇತೃತ್ವದಲ್ಲಿ ಸಾಕಷ್ಟು ವಿಧಿವಿಧಾನಗಳು, ಅಂತಿಮ ವಿಧಿವಿಧಾನಗಳೆಲ್ಲವೂ ಕೂಡ ನೆರವೇರುತ್ತೆ. ಹೀಗಾಗಿ ಈ ಒಂದು ಏನು ಅಂತ್ಯ ಸಂಸ್ಕಾರ ನೆರವೇರುತ್ತೆ, ಆ ಒಂದು ಸ್ಥಳವನ್ನು ಈಗಾಗಲೇ ಸಾಕಷ್ಟು ಕೂಡ ತಯಾರಿಯನ್ನು ಮಾಡಿರುವಂಥದ್ದು. 3 ಗಂಟೆ ನಂತರದಲ್ಲಿ ಈ ಒಂದು ಸ್ಥಳಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಂದು ಇಡಲಾಗುತ್ತೆ. ಅವರ ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ಸಾಕಷ್ಟು ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳು ನೆರವೇರುತ್ತೆ. ವಿಧಿವಿಧಾನಗಳು ನೆರವೇರಿದ ನಂತರದಲ್ಲಿ ಆ ಒಂದು ಮೃತದೇಹಕ್ಕೂ ಕೂಡ ಅಗ್ನಿಸ್ಪರ್ಶವನ್ನು ಕೂಡ ನೆರವೇರಿಸಲಾಗುತ್ತೆ. ಹೀಗಾಗಿ ಸಾಕಷ್ಟು ತಯಾರಿಗಳು ಕೂಡ ಈ ಒಂದು ಸ್ಥಳದಲ್ಲಿ ನಡೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.